ಮೋಟಿವೇಶನ್ ಆಗುತ್ತೆ ಆ್ಯಕ್ಚುಲಿ ಮೂವಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಮೋಷನಲ್ ಒಳ್ಳೆ ಮಿರ್ಚಿ ಮಸಾಲ ಇದ್ದಂಗಿತ್ತು ಆ್ಯಕ್ಚುಲಿ. ತುಂಬ ಚೆನ್ನಾಗಿದೆ ಮೂವಿ. ಆ್ಯಕ್ಚುಲಿ ಕಾಮಿಡಿ ಮಾತ್ರ ಲ್ಯಾಂಗ್ವೇಜೇ ಆ್ಯಕ್ಚುಲಿ ಎಂಥರಿಗಾದ್ರೂ ಕಾಮಿಡಿ ಆಗೇ ಆಗುತ್ತೆ. ನಗು ಬಂದೇ ಬರುತ್ತೆ. ಲ್ಯಾಂಗ್ವೇಜಲ್ಲೇ ನಗು ಇದೆ. ಸೊ ಅಂತಂದ್ರಲ್ಲಿ ಅಷ್ಟು ಚೆನ್ನಾಗಿ ನಗಿಸಿದಾರೆ, ಮೇಲೆ ನಗದೇ ಇರೋಕ್ಕಾಗುತ್ತೆ. ಆ್ಯಕ್ಚುಲಿ ಇದು ತುಂಬ ಹೊಟ್ಟೆ ಹುಣ್ಣಾಗಷ್ಟು ನಗಾಡಿದ್ದೀನಿ ಸರ್ ನಾನು. ಸೂಪರ್ ಮೂವಿ ಸೂಪರ್ ಇತ್ತು. ಕಾಮಿಡಿ ಚೆನ್ನಾಗಿತ್ತು. ಸುನಿಲ್ ಶೆಟ್ಟಿ ಅವ್ರದ್ದು ಎಂಟ್ರಿ ತುಂಬ ಚೆನ್ನಾಗಿತ್ತು. ಅದರಲ್ಲಿ ನಮ್ಮ ರೂಪೇಶ್ ಶೆಟ್ಟಿ ಅವ್ರದ್ದು ಆ್ಯಕ್ಟಿಂಗ್ ವಾಸ್ ಸಕ್ಕದಾಗಿತ್ತು. ಇನ್ನೂ ತುಂಬ ಚೆನ್ನಾಗಿತ್ತು. ನಕ್ಕಿದ್ದು ಜಾಸ್ತಿ, ಬೇದ್ ನಗಾಡಿದ್ದು ಜಾಸ್ತಿ. ಎಕ್ಸ್ಪೆಕ್ಟೇಷನ್ ಮೀರ್ದಂಗಿತ್ತು ಮೂವಿ. ನಿಜವಾಗ್ಲೂ ನಾವು ಏನು ಟಿಕೆಟ್ ಪೇ ಮಾಡಿದ್ವಲ್ಲ ಅದನ್ನು ವಸೂಲು ಮಾಡಿಬಿಟ್ವಿ. ತುಂಬ ಚೆನ್ನಾಗಿತ್ತು. ಒಂದು ಕಡೆನೂ ಬೋರ್ ಆಗಿಲ್ಲ. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ ಸರ್. ನಮ್ಗೆ ಎಲ್ಲೆಲ್ಲೂ ಬೋರ್ ಆಗಿಲ್ಲ. ತುಂಬ ಚೆನ್ನಾಗಿದೆ. ಸೂಪರ್ ಆಗಿತ್ತು ಮೂವಿ. ನನಗಂತೂ ಕನ್ನಡ ಸಿನಿಮಾನೇ ನೋಡ್ದಂಗೆ ಅನಿಸ್ತು. ಇದರಲ್ಲಿ ಒಳ್ಳೆ ಸಂದೇಶ ಇದೆ ಸರ್. ಅಂದರೆ ಪಾಲಿಟಿಕ್ಸ್ ಮೈಂಡ್ ಯಾವ ಥರ ಇರುತ್ತೆ, ಅಂದರೆ ಅದೇ ಓಟ್ ಹಾಕೋಕ್ಕಿಂತ ಮುಂಚೆ ಹೇಗೆ, ಓಟ್ ಹಾಕಿದ್ಮೇಲೆ ಹೇಗೆ ಅನ್ನೋದಿರುತ್ತೆ. ಸೊ ಈ ಮೂವಿ ಡೆಫಿನೆಟ್ಲಿ ನೋಡಲೇಬೇಕು. ಚೆನ್ನಾಗಿದೆ. ಮೂವಿನ ಅಷ್ಟೊಂದು ಯಾವುದು ಇದು ಮಾಡ್ಕೊಳ್ಳಲ್ಲ, ಸಂತೋಷವಾಗಿ ನೋಡ್ತೀನಿ ಅಂತ ಹೇಳಿ ಬಂದ್ಕೊಂಡಿರಲ್ಲ. ಆದರೆ ಇಲ್ಲಿ ಬಂದಾಗ ನಿಜಕ್ಕೂ ನಾನು ಸ್ಟಾರ್ಟಿಂಗಿಂದ ನಗಾಡಿದ್ದೀನಿ ಅಂದರೆ ಅಷ್ಟಿಷ್ಟಲ್ಲ, ಮುಗಿಯೋವರೆಗೂ ತುಂಬ ಚೆನ್ನಾಗಿ ನಗಾಡಿದ್ದೀನಿ. ರಾಜಕೀಯ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಲವ್ ಸೀನ್ ಇದೆ, ಎಲ್ಲದೂ ಇದೆ. ನಿಜವಾಗ್ಲೂ ನಾನು ಅಂದ್ಕೊಂಡೇ ಇರಲಿಲ್ಲ ಈ ಥರ ಒಂದು ಪ್ಯಾಕೇಜ್ ಸಿಗತ್ತೆ ಅಂತ ಹೇಳಿಬಿಟ್ಟು. ನಿಜವಾಗ್ಲೂ ತುಂಬ ಖುಷಿಯಾಯಿತು. ತುಂಬ ನಗಾಡಿದ್ದೀನಿ, ತುಂಬ ಸಂತೋಷಪಟ್ಟಿದ್ದೀನಿ. ಇದೇ ಥರ ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಯಾರೇ ಒಂದು ವಿಲನ್ನೇ ಆಗಿರ್ಬೋದು, ಯಾರೇ ಆದರೂ ನಾವು ಈ ಥರ ಒಂದು ಸಪೋರ್ಟ್ ಕೊಟ್ಟರೆ ನಮ್ಮ ಶಿವಮೊಗ್ಗದಲ್ಲಿ ಇನ್ನೂ ಹೆಚ್ಚಿನದಾಗಿ ಜನ ಸೇರ್ಬೋದು ಅಂತ ಹೇಳಿ ನನ್ನ ಅನಿಸಿಕೆ. ತುಂಬ ಚೆನ್ನಾಗಿತ್ತು. ತುಂಬ ಎಂಜಾಯ್ ಮಾಡಿದ್ದೀನಿ. ತುಂಬ ಸಂತೋಷ ಆಯಿತು.